ತುಮಕೂರು ಪ್ರದೇಶದಲ್ಲಿ ರೈತಾಪಿ ಜನಜೀವನ ಮಾಡುವಂತಹ ಒಂದು ರೈತರ ಕುಟುಂಬಗಳೇ ವಾಸಿಸುವಂಥ ಜಮೀನುಗಳೇ ಜಾಸ್ತಿ ಇರುವಂಥ ಪ್ರದೇಶ. ಇಂಥ ಪ್ರದೇಶಗಳಲ್ಲಿ ಬೆಸ್ಕಾಂ ಆಗಿರ್ಬೋದು, PWD ಆಗಿರ್ಬೋದು, ಹಲವಾರು ಕೆಲಸಗಳನ್ನ ಮಾಡಬೇಕು. ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇರುತ್ತೆ. ಒಬ್ಬ ರೈತನಿಗೆ ಇವತ್ತು ಬೆಳೆ ಬೆಳಿಬೇಕು ಅಂದರೆ ಕಂಪಲ್ಸರಿ ಅವನಿಗೆ ವಿದ್ಯುತ್ತಿನ ಸೌಕರ್ಯ ಬೇಕೇ ಬೇಕು. ಆ ರೀತಿಯ ವಿದ್ಯುತ್ ಸೌಕರ್ಯ ಕೊಡುವಂತಹ ಬೆಸ್ಕಾಂ ಕಂಪನಿ ಯಾವ ರೀತಿಯಾದ ಈ ಸೌಕರ್ಯ ಕೊಡುತ್ತೆ ಮತ್ತು ಒಬ್ಬ ರೈತನಿಗೆ ಪರವಾಗಿ ಯಾವ ಥರ ನಿಲ್ಲುತ್ತೆ, ಒಬ್ಬ ರೈತನಿಗೆ ಬೇಕಾದಂತಹ ವಿದ್ಯುತ್ತಿನ ಕ್ವಾಲಿಟಿಯಾಗಿ ಹೆಂಗೆ ಸಪ್ಲೈ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಕೆಲಸ. ಇವತ್ತು ಹಲವಾರು ರೈತರು ತಮ್ಮದೇ ಸ್ವಂತ ದುಡ್ಡಿನಿಂದ ಸ್ವಂತ ಕಾಮಗಾರಿಗಳನ್ನ ಮಾಡ್ಕೊಂಡು, ಸೆಲ್ಫ್ ಯೂಸೇಷನಲ್ಲಿ ಕಾಮಗಾರಿಗಳನ್ನ ಮಾಡ್ಕೊಂಡು ತಮ್ಮ ವಿದ್ಯುತ್ತನ್ನು ತಾವು ಪಡಿತಾ ಇದ್ರೆ, ಹಕ್ಕಿನ ಪ್ರಕಾರ ಕಾನೂನಾತ್ಮಕವಾಗಿ ತಾವು ವಿದ್ಯುತ್ತನ್ನು ಪಡಿತಾ ಇದ್ರೆ, ಅಂತಹ ಒಬ್ಬ ರೈತನಿಗೆ ನೂರಾರು ಸಮಸ್ಯೆಗಳು ಕೊಡುವಂತಹ ಅಧಿಕಾರಿಗಳು ಇವತ್ತು ಬೆಸ್ಕಾಂ ಆಗಿರ್ಬೋದು, ಹಲವಾರು ಎಸ್ಕಾಂಗಳಲ್ಲಿ ಇವತ್ತು ಪ್ರತಿನಿತ್ಯ ಕಣ್ಣಿಗೆ ಕಾಣಿಸ್ತಾರೆ. ಆ ರೀತಿಯ ಒಂದು ವರದಿ ಇವತ್ತು ನಾವು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಸಮುದ್ರನ ಕೋಟೆ ಎನ್ನುವ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಬೋರಯ್ಯ ಎನ್ನುವ ಒಬ್ಬ ರೈತರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ, ಬನ್ನಿ. ಸರ್, ಏನು ನಿಮ್ಮ ಸಮಸ್ಯೆ, ಏನಾಯ್ತು, ಯಾಕೆ ನಮಗೆ ಕಂಪ್ಲೇಂಟ್ ಮಾಡಬೇಕು ಅನ್ನಿಸ್ತು, ನಿಮಗೆ ಏನಾಗಿದೆ? ಸ್ವಾಮಿ, ನಮಗೆ ಬೆಸ್ಕಾಂ ಇಂಜಿನಿಯರು ಆಲ್ರೆಡಿ ನಮ್ಮ ಜಮೀನಲ್ಲಿ ನಮ್ಮ ಒಪ್ಪಿಗೆ ಪಡೆದಂಗೆ, ನಮಗೆ ಗೊತ್ತಿಲ್ದಂಗೆ ಅವ್ರು ದುಂಡಾವರ್ತಿ ಮಾಡಿ ಅಕ್ರಮ ಪ್ರವೇಶ ಮಾಡಿ ನಮ್ಮ ಜಮೀನೊಳಗಡೆ ಬಂದ್ಬಿಟ್ಟು 11 kV ವೈರ್ ಎಳಿತಾರೆ. ಯಾವಾಗ? 2021ರಲ್ಲಿ ಹೇಳಿದ್ದಾರೆ. 27/10/21ರಲ್ಲಿ ಅಂದ್ರೆ ಇಲ್ಲಿ ಸುಮಾರು ಮೂರುವರೆ ವರ್ಷ ಕೆಳಗಡೆ ಹೇಳಿದ್ದಾರೆ ಸ್ವಾಮಿ. ಅವತ್ತು ನಮ್ಮ ತಂದೆ ಮತ್ತೆ ನಮ್ಮ ಅಣ್ಣವ್ರು ಹೇಳ್ತಾರೆ, ಸ್ವಾಮಿ ಈ ಜಾಗ ಬಿಡಿ, ಈ ಜಾಗದಲ್ಲಿ ಮನೆ ಕಟ್ತಿರೋ ಜಾಗ ನೋಡಿ, ಈ ಮನೆ ಕಟ್ತಿರೋ ಜಾಗ, ಇದೇ ಮನೆ ಕಟ್ತಿರೋ ಜಾಗ. ಓಕೆ, ಇವಾಗ ಇದು ಮನೆ ಕಟ್ತಿರೋ ಜಾಗ, ಇಲ್ಲಿ ಮೇಲ್ಗಡೆ ಲೈನ್ ಎಳ್ದಿರೋದಂತನಾ ನಿಮ್ದು? ಸರಿ, ಆಯ್ತು, ಅಲ್ಲಿ ಮೇಲ್ಗಡೆ ಹೋಗಿ ನೋಡೋಣ. ಆಮೇಲೆ ಬೇರೆ ಜಾಗ ಕೊಡ್ತೀವಿ, ಬೇರೆ ಜಾಗದಲ್ಲಿ ನೀವು ಲೈನ್ ಎಳ್ಕೊಂಡು ಹೋಗಿ ಅಂತ ಹೇಳಿದಾಗ ಇಂಜಿನಿಯರ್ ಸಾಹೇಬ್ರು, ರೀ 3 ಅಡಿ ಹಿಂದಕ್ಕೆ ಹಾಕೊಳ್ರಿ, ಇದನ್ನ ಪಾಯ ಹಿಂದಕ್ಕೆ ಹಾಕೊಂಡು ಲೈನ್ ಎಳ್ಕೊಳ್ರಿ. ಅಲ್ಲ, ಲೈನ್ ಎಳ್ದೇ ಎಳಿತೀನಿ, ಪೊಲೀಸ್ ಪಡೆ ತಂದ್ಬಿಟ್ಟು ಪಾಯ ಹಿಂದಕ್ಕೆ ಹಾಕೊಳ್ರಿ ಅಂತ ಹೇಳ್ತಾರೆ. ನಮ್ಮ ತಂದೆ ಹೇಳ್ತಾರೆ, ಇಲ್ಲ ಸ್ವಾಮಿ, ಹಿಂದ್ಗಡೆ ಜಾಗ ಕೊಡ್ತೀನಿ, ಇಲ್ಲಿ ಬೇಡ, ಇಲ್ಲಿ ಏನಾರು ಬಿಲ್ಡಿಂಗ್ ಕಟ್ಟಿರ್ತೀವಿ, ನಾಳೆ ದಿನ ಅನಿವಾರ್ಯ ಆಕ್ಸಿಡೆಂಟ್ಗಳಾಗುತ್ತೆ, ಇಲ್ಲ ಮರ ಬಿತ್ತು ಏನಾದರೂ ತೊಂದರೆ ಆಗುತ್ತೆ, ಈ ಜಾಗ ಬಿಟ್ಬಿಟ್ಟು ಹಿಂದ್ಗಡೆ ಹೋಗಪ್ಪ ಅಂತ ಹೇಳಿರ್ತಾರೆ ಸ್ವಾಮಿ. ಆದರೂ ದೌರ್ಜನ್ಯ ಮಾಡಿ ಪೊಲೀಸ್ ಅವ್ರನ್ನ ಕರ್ಕೊಂಬಂದು ಇವ್ರು ಲೈನ್ ಎಳಿತಾರೆ. ಅವ್ರು ಯಾಕೆ ಅಷ್ಟೊಂದು ಇಂಟೆನ್ಷನ್? ನಿಮ್ಗೂ ಅವ್ರಿಗೂ ವೈರತ್ವ ಏನಾದ್ರು ಇದೆಯಾ? ಏನಿಲ್ಲ ಸ್ವಾಮಿ. ಅವ್ರು ಹೇಳೋದು, ಯಾರಿಗೋ ಒಬ್ಬರಿಗೆ ರೈತನ ಕರೆಂಟ್ ಕೊಡಬೇಕಾಯ್ತು, 9-10 ಕಂಬ ಹಾಕೊಂಡು ಒಂದು ಲೈನ್ ಎಳ್ಕೊಬೇಕಾಯ್ತು, ಆದ್ರೆ ನಾನು ಒಂದು ಸ್ಪ್ಯಾನಲ್ಲಿ ಅವರಿಗೆ ಕರೆಂಟ್ ಕೊಡ್ತಾ ಇದ್ದೀನಿ ಇನ್ನು ಅವ್ರ ಇಂಟೆನ್ಷನ್ ಸ್ವಾಮಿ. ಅವ್ರ ಕಡೆಯಿಂದ ಏನೋ ಅಮೌಂಟ್ ತಗೊಂಡು, ದುಡ್ಡು ತಗೊಂಡು ಅವ್ರೇನ್ ಮಾಡ್ತಾರೆ, ಒಂದು ಅವ್ರ ಇಂಟೆನ್ಷನ್ ಏನು, ಈಗ ಒಂದು ಡಿಸ್ಟ್ರಿಬ್ಯೂಟ್ ಇದೆ ಈ ಜಾಗದಲ್ಲಿ, ಅವ್ರಿಗೆ ಅದು ಅಮೌಂಟ್ ಅಂದ್ರೆ ಒಳ್ಳೆ ಅಮೌಂಟ್ ಸಿಗುತ್ತೆ, ಅವ್ರ ಉದ್ದೇಶ ಆಗಿರುತ್ತೆ. ಅವ್ರು ಹೇಳೋದು 3 ಅಡಿ ಹಿಂದಕ್ಕೆ ನೀನೇ ಪಾಯ ಹಿಂದಕ್ಕೆ ಹಾಕೊಂಡು ಮಾಡ್ಕೋ ಅಂತ. ಅಂದ್ರೆ ನಿಮ್ಮ ಜಮೀನಿಗೆ ಅವ್ರು ಹಕ್ಕುದಾರರಾದ್ರ ಆ ತರ ಹೇಳ್ತಾರೆ ಸ್ವಾಮಿ. ಮತ್ತೆ ನಾವು ತಂದೆಯವರು ಒಂದು ಅರ್ಜಿನೂ ಕೊಟ್ಟಿರ್ತಾರೆ ಅವ್ರಿಗೆ, ನೋಡಪ್ಪ, ನನ್ನ ಒಪ್ಪಿಗೆ ಪತ್ರ ಇಲ್ದಂಗೆ ಯಾರಿಗೂ ನೀನು ಕರೆಂಟ್ ಅನ್ನ ಕೊಡಲ್ಲ, ಈ ಜಾಗದಲ್ಲಿ ಕೊಡಲ್ಲ, ಹಿಂದ್ಗಡೆಲ್ಲಿ ಎಳ್ಕೊಂಡು ಹೋಗು, ನನ್ನ ಒಪ್ಪಿಗೆ ಪತ್ರ ಇಲ್ದಂಗೆ ಎಳಿಬೇಡ. 2015ರಿಂದ ಇಲ್ಲಿವರೆಗೂ ನಾವು ಯಾರಿಗೂ ಇಲ್ಲಿ ಎಳೆಯಕ್ಕೆ ನಾವು ಯಾರು ಕೇಳಿಲ್ಲ, ನಾವು ಅನುಮತಿನೂ ಕೊಟ್ಟಿಲ್ಲ, ನಾನು ಅನುಮತಿ ಇಲ್ದಂಗೆ ಎಳಿಬೇಡ್ರಿ, ನೀವ್ ಹೆಂಗೆ ದೌರ್ಜನ್ಯ ಮಾಡಿ ಎಳಿತೀರಿ ಅಂತ ಹೇಳಿದಾಗ ಅವ್ರ ನಿಮ್ ತಂದೆಯವ್ರ ವಯಸ್ಸೆಷ್ಟು? ಸ್ವಾಮಿ 90 ವರ್ಷ ಆಗಿದೆ, ಅವ್ರು ನಡ್ದಾಡಕ್ ಆಗ್ತಿಲ್ಲ, ಅಲ್ಲೇ ಕೂತಿದ್ದಾರೆ ಸ್ವಾಮಿ ಮನೆ ಹತ್ರ. 90 ವರ್ಷದ ಹಿರಿಯ ಜೀವಿ. ಅವ್ರ ಮೇಲೆ ಕೇಸು ಮಾಡಿದ್ದಾರೆ. ನಮ್ಮ ಕೇಸು ಅದೇ ಇದು ಅಡ್ಡಿಪಡಿಸಿರು, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರು, ನಾವು ಸರ್ಕಾರಿ ಕೆಲಸ ಮಾಡ್ತಾ ಇದ್ದು ಅಂತ ಹೇಳ್ತಾರೆ. ಅವತ್ತು ಯಾವುದೋ ಸರ್ಕಾರಿ ಕೆಲಸ ನಡೆದಿಲ್ಲ ಸ್ವಾಮಿ. ಅದು ನಮ್ಮ ಅಣ್ಣ ಇವರು ಕುರಿ ಮೇಸ್ಕೊಂಬಂದು ಬಂದಿದ್ದಾಗ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಕ್ಕವ್ರನ್ನ ಇವ್ರನ್ನ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕುಂಡ್ರಿಸ್ಕೊಂಡು ಅವ್ರು ಏನೇನೋ ಮಾತಾಡಿರಂತೆ ಸ್ವಾಮಿ, ಅಂದರೆ ಪೊಲೀಸ್ ಅವರು ಹಾಗೆ ಹೀಗೆ ಅಂತೇಳಿ. ಇಲ್ಲ ನೋಡಿ ಸ್ವಾಮಿ, ನಮ್ಮ ಮನೆ ಕಟ್ಟೋ ಜಾಗ ನೀವು ಕಣ್ಣಾರೆ ನೋಡಿದಿರಿ, ಆ ಜಾಗ ಬಿಟ್ಟು ಹಿಂದ್ಗಡೆಯಲ್ಲಿ ಅವ್ರಿಗೆ ರಕ್ಷಣೆ ಅವ್ರಿಗೆ ಕೊಡೋದು, ನಮಗೆ ರಕ್ಷಣೆ ಕೊಡಬೇಕಾಯ್ತು ಅಂತ ಕೇಳಿದ್ರೆ ಇವ್ರನ್ನ ಏಕಾಏಕಿ ಕರ್ಕೊಂಡೋಗಿ ಬೇರೆ ಕಡೆಯಲ್ಲಿ ಅವರು ಉದಯ್ ಕುಮಾರ್, ಅನಿಲ್ ಕುಮಾರ್ ಉದ್ದೇಶಪೂರ್ವಕ ಇವ್ರನ್ನ ಜೈಲಿಗೆ ಕಳಿಸ್ಬಿಟ್ಟು ನಮ್ಮ ತಂದೆ ಸುಮ್ಮನೆ ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟು ಇಲ್ಲ ಸಲ್ಲಿಸಿ ಕೇಸ್ ಹಾಕಿ ಇವತ್ತು ಕೋರ್ಟಿಗೆ ಕಳಿಸಿದ್ದಾರೆ. ನಮ್ಮ ತಂದೆ ನಾವೆಲ್ಲ ಕೋರ್ಟಲ್ಲಿ ಇದಕ್ಕೆ ಹೋಗ್ತಾ ಹಿಯರಿಂಗ್ ಅಟೆಂಡ್ ಮಾಡ್ತಾ ಇದ್ದೀವಿ ಸ್ವಾಮಿ. ಸುಳ್ಳು ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ, ನಮ್ಮ ವಿರುದ್ಧ. ಈ ಉದಯ್ ಕುಮಾರು ಆಮೇಲೆ ಅನಿಲ್ ಕುಮಾರ್ ಇವರಿಬ್ರು ಯಾರು ಸ್ವಾಮಿ? ಎಡಬ್ಬಲ್ಲಿ ಅನಿಲ್ ಕುಮಾರು, ಎಡಬ್ಬಲ್ಲಿ ಅವರು, ಎಇ ಉದಯ್ ಕುಮಾರ್ ಅವರು. ಓಕೆ, ಇವರಿಬ್ರು ಸೇರಿ ಯಾರ ಹತ್ರ ಅಂದ್ರೆ 2021ರಲ್ಲಿ ಮಾಡಿದಂತ ಕೆಲಸ ಸ್ವಾಮಿ. ಇವಾಗ ನಿಮ್ಮ ವಾದ ಏನು? ಇದು ನಾವು ಒಂದು ಬಿಲ್ಡಿಂಗ್ ಕಟ್ತಾ ಇದೀವಿ, ಈ ಬಿಲ್ಡಿಂಗ್ ಮೇಲೆ ಲೈನ್ ಹೋಗಿದೆ, ಇದನ್ನ ತೆಗೆಸ್ಕೊಡಿ ಅಂತ ಅಷ್ಟೇ ಸ್ವಾಮಿ. ನಮ್ಮ ಕೋರಿಕೆ ಇಷ್ಟೇನೆ. ನಮ್ಮ ಮನೆ ಮೇಲೆ ಅನಧಿಕೃತವಾಗಿ ಏನ್ ಲೈನ್ ಎಳೆದಿದಾರ ಆ ಲೈನ್ ನ ತೆರವುಗೊಳಿಸ್ಕೊಡಿ ಅಂತ ನಾವು ಹಲವಾರು ಬಾರಿ ಅವ್ರ ಹತ್ರ, ಯಾರ್ಯಾರಿಗೆ ಹೇಳಿದಿರ? ಪ್ರಶಾಂತ್ ಕೊಡ್ಲಿಗೆ ಅವ್ರ ಹತ್ರ ಹೋಗಿದ್ದೀವಿ, ಮತ್ತೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಹತ್ರ ಹೋಗಿದ್ದೀವಿ, ಎಡಬ್ಬಲ್ಲಿ ಈಗಿರ್ತಾರೆ
ಇರ್ತಕ್ಕಂಥ AWL ಹತ್ರ ಇವಾಗ ಯಾರು ಎಡಬ್ಲಿ? AWL ಪ್ರಭಾರವಾಗಿ ರಾಜೇಶ್ ಅಂತ ಇದ್ದಾರೆ ಸ್ವಾಮಿ. ಅವ್ರು ಏನ್ ಮಾಡ್ತಾರೆ, ನೀವು ಸ್ವಯಂ ಕಾಮಗಾರಿಲಿ ಬೇರೆ ಕರೆಂಟ್ ಕೊಡಿ, 5 ಕಂಬ ಬರುತ್ತೋ 10 ಕಂಬ ಬರುತ್ತೋ ನೀವು ಸ್ವಂತ ದುಡ್ಡಿನಿಂದ ಅವ್ರಿಗೆ ಕರೆಂಟ್ ಕೊಡಿ, ನಿಮ್ಗೆ ಎಲ್ಲಿ ಜಾಗ ಇರುತ್ತೋ ಆ ಜಾಗದಲ್ಲಿ ಅವ್ರಿಗೆ ಕರೆಂಟ್ ಕೊಡಿ ಅಂತ ಹೇಳ್ತಾರೆ ಸ್ವಾಮಿ. ನಾವು MD ಸಾಹೇಬ್ರ ಹತ್ರ ಹೋಗಿ ಸುಮಾರು ರಿಕ್ವೆಸ್ಟ್ ಕೇಳ್ಕೊಂಡು, ಸ್ವಾಮಿ ನಾವು ಬಡವ ರೈತರು ಹಿಂಗೆ ಅನಧಿಕೃತವಾಗಿ ಎಳೆದಿದ್ರೆ ಅದರ ಸತ್ಯಾಸತ್ಯನ ಪರಿಶೀಲನೆ ಮಾಡಿ, ಈಗ ಆಲ್ರೆಡಿ ಎನ್ಕ್ವೈರಿ ನಡೀತಾ ಇದೆ. ಅದರಲ್ಲಿ ಎನ್ಕ್ವೈರಿನಲ್ಲಿ ಈಗ 3 ತಿಂಗಳಿಂದಲೂ ಇಂಜಿನಿಯರ್ ಬರ್ತಾ ಇಲ್ಲ, ನಮ್ಗೆ ಶೀಘ್ರದ ಮುಗಿಸ್ಬಿಟ್ಟು ನಮ್ಮ ಮನೆ ಮೇಲೆ ಲೈನ್ ತೆಗೀರಿಂದಕ್ಕೆ ಅಜಾಡಸಲ್ಲಿ ಮಾಡಿಕೊಡಿ ಅಂತ ಲೆಟ್ರ್ ಕಳಿಸಿದ್ದಾರೆ ಸ್ವಾಮಿ ಅವ್ರಿಗೆ. ಲೆಟ್ರು ಬಂದ್ರೂ ಇವ್ರು ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಸೆಲ್ಫ್ ಎಕ್ಸಿಕ್ಯೂಷನ್ ಕೆಲಸ ಮಾಡ್ಕೊ ಅಂತೇಳಿ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿ. ಇದರಿಂದ ಅತಿಕ್ರಮ ಮಾಡಿ ನಮ್ಮ ಒಪ್ಪಿಗೆ ಪತ್ರ ಪಡೆದಂಗೆ ನಮ್ಮ ಪರ್ಮಿಷನ್ ತಂದಂಗೆ ಲೈನ್ ಎಳೆದು ನಮ್ಮ ಸೆಲ್ಫ್ ಎಕ್ಸಿಕ್ಯೂಷನ್ ಕೆಲಸ ಮಾಡ್ಕೊಡಿ ಅಂತ ಹೇಳ್ತಾರೆ ಸ್ವಾಮಿ. ಅದೇ ಪ್ರಶಾಂತ್ ಕೂಡ್ಲಿಗೆ ಅವ್ರು ಇರ್ಬೋದು, ಅಥವಾ ಇವತ್ತು ಸೂಪರ್ಡೆಂಟ್ ಇಂಜಿನಿಯರ್ ಇರ್ಬೋದು, AWL ಇರ್ಬೋದು, ಅವ್ರು ಯಾವುದೋ ಒಂದು ಜಾಗದಲ್ಲಿ ಒಂದು ಸೈಟ್ ತಗೊಂಡಿರ್ತಾರೆ ಸ್ವಾಮಿ. ಅಲ್ಲಿ ಯಾರೋ ಅನಿವಾರ್ಯವಾಗಿ ಲೈನ್ ಎಳೆದು ಬಿಡ್ತಾರೆ ಸ್ವಾಮಿ. ಹಂಗಂತ ಹೇಳ್ಬಿಟ್ಟು ಆ ಲೈನ್ನ ಅವರು ತೆಗಿಸ್ಬೇಕಾದ್ರೆ 20 ಕಂಬ 30 ಕಂಬ ಹಾಕಿ ಇವ್ರೇನಾದರೂ ಬೇರೆಯವ್ರಿಗೆ ಕರೆಂಟ್ ಕೊಡ್ತಾರೆ ಸ್ವಾಮಿ. ನಾನೊಬ್ಬ ರೈತನಾಗಿ ನನ್ನ ಕಷ್ಟ ಹೇಳ್ತಾ ಇದ್ದೀನಿ, ಅವ್ರು ನನಗೆ ಹೇಳ್ತಾರೆ ಸ್ವಾಮಿ, ನೀನು ಯಾರೋ ಬೇರೆಯವ್ರಿಗೆ ಕರೆಂಟ್ ಕೊಡ್ಬೇಕಂದ್ರೆ ನೀನು ಸೆಲ್ಫ್ ಎಕ್ಸಿಕ್ಯೂಷನ್ ಕೆಲಸ ಮಾಡಿಕೊಡು, ಆಮೇಲೆ ಇದನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಸ್ವಾಮಿ. ಇವಾಗ ನಿಮ್ಗೆ ಇದನ್ನು ಮಾಡುವಾಗ ನಿಮ್ಮ ಗಮನಕ್ಕೆ ಬಂದಂಗೆ ಇದು ಎಸ್ಟಿಮೇಟ್ ಆಗಿತ್ತಾ? ಎಸ್ಟಿಮೇಟ್ ಆಗಿಲ್ಲ ಸ್ವಾಮಿ. ಎಸ್ಟಿಮೇಟ್ ಆಗಿಲ್ಲ ಸ್ವಾಮಿ. ಹಾ. ಹಾಗೆ ಅನಧಿಕೃತವಾಗಿ ಇನ್ನೂ ಒಂದು ಅನಿಲ್ ಕುಮಾರ್ ಮತ್ತು ಉದಯ್ ಕುಮಾರ್ ನಮ್ಮ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ಸ್ವಾಮಿ. ಯಾವ ರೀತಿ ಮಾಡ್ತಾರೆ ಅಂದರೆ, ಕಂಬ ವೈರು ಅದೇನೇನೋ ತಂದು ಅವ್ರದ್ದೇ ಲೇಬರ್ನ ಕರ್ಕೊಂಬಂದ್ಬಿಟ್ಟು ನಮ್ಮದೇ ತೋಟದೊಳಗಡೆ ಯಾವುದೇ ಎಸ್ಟಿಮೇಷನ್ ಏನು ಇಲ್ದಂಗೆ ಅನಧಿಕೃತವಾಗಿ ಗಿಡ ಮರದೊಳಗಡೆ ಲೈನ್ ಎಳೆದೋಗಿದ್ದಾರೆ. ಇವ್ರು ಲೈನ್ ಎಳೆದಿರೋ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಆಧಾರ ಇದೆ ಸ್ವಾಮಿ? ಈಗ ನಮ್ಮ ಹತ್ರ ಕೆಲವೊಂದು ಫೋಟೋಸ್ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಗಿಡ ಮರಗಳು ಕಡ್ದು ಬಿಡ್ರಿ, ನಿಮ್ಮ ಮನೆ ಮಗಳು ಲೈನ್ ತೆಗಿತೀವಿ, ಗಿಡ ಮರ ತೆಗೆದು ಕರೆಂಟ್ ಕೊಡ್ಬೇಕಲ್ಲ ಸೆಲ್ಫ್ ಎಕ್ಸಿಕ್ಯೂಷನಲ್ಲಿ. ಅವ್ರಿಗೆ ನೋಡಿ ಸ್ವಾಮಿ, ಇವರೇನೆ. ಯಾರು ಉದಯ್ ಕುಮಾರ್ ಅಂದ್ರೆ? ಇವರು ಅನಿಲ್ ಕುಮಾರ್ ಸ್ವಾಮಿ. ಅನಿಲ್ ಕುಮಾರ್ AWL ಇವರು? ಇವರೇ AWL ಸ್ವಾಮಿ. ಇನ್ನೂ ಒಂದು ಸ್ವಾಮಿ, ಈ ಅನಿಲ್ ಕುಮಾರ್ ಡಿಪಾರ್ಟ್ಮೆಂಟ್ ಗಾಡಿ ತಂದು ನೋಡಿ ಸ್ವಾಮಿ, ಇವೆಲ್ಲ ವೈರು ಕಂಬ ಇವೇನೇನು ತಂದಿದಾರಲ್ವಾ, ಇವ್ರ ಮುಂದೆ ನಿಂತ್ಕೊಂಡು ಇವ್ರ ಲೇಬರ್ ತಂದು 2 ದಿನ ಕೆಲಸ ಮಾಡಿದ್ದಾರೆ ಸ್ವಾಮಿ. ಯಾರು AWL ಇಲ್ಲಿದ್ರ? AWL ಸ್ವಾಮಿ, ಇವರೇ ಮಾಡಿಸ್ತಾ ಇದ್ದಾರೆ ನೋಡಿ. ಇವರೇ ಸ್ವಾಮಿ AWL ಇಂಜಿನಿಯರು. ನಮ್ಮ ತೋಟದೊಳಗಡೆ ಸ್ವಾಮಿ, ನಮ್ಮ ಪರ್ಮಿಷನ್ ಇಲ್ದಂಗೆ ಗಿಡ ಮರದೊಳಗಡೆ ನೋಡಿ ಸ್ವಾಮಿ, ಈ ಮರ ಕತ್ತರಿಸಿದ್ದಾರೆ ಸ್ವಾಮಿ. ಈಗಲೂ ಮರ ಕಟ್ ಮಾಡಿ ಲೈನ್ ಇದ್ರ ಬುಡಕ್ಕೆ ನೆಟ್ಟಿದ್ದಾರೆ ಸ್ವಾಮಿ. ಅದ್ರದ್ದು ಚಿತ್ರಣ ಇದೆ ಸ್ವಾಮಿ. ನಮ್ಮ ಅಡಿಕೆ ಗಿಡಕ್ಕೆ ಲೈನ್ ಕಟ್ಟಿದ್ದಾರೆ ಸ್ವಾಮಿ. ನಮ್ಮ ಅಡಿಕೆ ಮರ ಕಟ್ಟಿದ್ದಾರೆ ನೋಡಿ ಸ್ವಾಮಿ. ಹಿಂಗೆ ಸೆಕೆಂಡ್ರಿ ಲೈನ್ ಐತೆ, ಆ ಲೈನ್ ಮೇಲೂ ಲೈನ್ ಎಲ್ಲ ಬಿಟ್ಟಿದ್ದಾರೆ ಸ್ವಾಮಿ. ಇದ್ರ ಮೇಲೆ ಯಾರಾದರೂ ನಮ್ಗೆ ಆಗದಲ್ಲೇ ಇರೋರು ಎಲ್ಲೋ ಒಂದು ಕಡೆ ಲೈನ್ ಹಾಕಿರೋ ಅಂದ್ರೆ ಸ್ವಾಮಿ, ಇವತ್ತು ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಸಾಯ್ಬೋದು, ನೆಲದಲ್ಲೆಲ್ಲ ಬಿದ್ದಿದೆ ಸ್ವಾಮಿ. ಈ ಥರ ಅದೇ ಮರ ಕಡ್ದು ಸ್ವಾಮಿ ಮರದೊಳಗಡೆ ನೆಟ್ಟಿದ್ದಾರೆ ನೋಡ್ರಿ. ಇದು ನಮ್ಮ ತೋಟ, ತೆಂಗಿನ ಗಿಡದೊಳಗಡೆ, ಅಡಿಕೆ ಗಿಡದೊಳಗಡೆ ಈ ಥರ ಲೈನ್ ಎಳೆದ್ಬಿಟ್ಟು ಅಕ್ರಮವಾಗಿ ಬಿಟ್ಟೋಗಿದ್ದಾರೆ ಸ್ವಾಮಿ ಇವರೆಲ್ಲನ. ನೋಡಿ ಸ್ವಾಮಿ, ಈ ಥರ ಎಲ್ಲ ಮಾಡೋಗಿದೆ, ಅವ್ಯವಹಾರ ಮಾಡೋಗಿದ್ದಾರೆ ಸ್ವಾಮಿ. ಇದನ್ನ ಗವರ್ನಮೆಂಟ್ ಬಂಡಿ ಜಾಡು ನೀವು ಹೇಳ್ತಾ ಇರೋದು ಈ ಪ್ರದೇಶದಲ್ಲಿ ಎಳ್ಕೊಂಡು ಹೋಗಿ ಅಂತ ಅಲ್ಲ ಸ್ವಾಮಿ. ಅದಲ್ಲ ಸ್ವಾಮಿ, ನಾನು ಕೇಳೋದು ನಮ್ಮದೇ ಆದ ಜಾಗ ಅಂದರೆ ಅವ್ರಿಗೆ ಹಲವಾರು ದಾರಿ ಇರುತ್ತೆ ಸ್ವಾಮಿ. ಯಾವುದೇ ಒಬ್ಬ ರೈತ ಅಂದಮೇಲೆ ಅವ್ರಿಗೆ ಇದ್ದೇ ಇರುತ್ತೆ. ಬೇರೆ ಜಾಗ ಬೇರೆ ಕಡೆನೇ ಎಳ್ಕೊಂಡವ್ರಿ ನೋಡಿ ಸ್ವಾಮಿ. ನಾನು ಹೇಳಿದ್ದು ನೋಡಪ್ಪ, ನಮ್ಮ ಜಾಗ ಇದು, ನಮ್ಮ ತೋಟ ಇಲ್ಲಿದೆ, ಅವ್ರಿಗೆ ನಮಗೆ ಒಟ್ಟಿಗೆ ಮಾಡ್ಕೊಡೋದಕ್ಕೆ ಅವ್ರು ಹೇಳೋಕ್ಕೆ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೆ ಸ್ವಾಮಿ. ಅವತ್ತಿಂದ ಇವತ್ತು ದೌರ್ಜನ್ಯ ಮಾಡಿ ನಮ್ಮ ಮನೆ ಮೇಲೆ ಲೈನ್ ಎಳೆದ್ಬಿಟ್ಟು ಇವತ್ತು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು ಸ್ವಾಮಿ, ಮುಂಚೆನೆ ನಮ್ದೆಲ್ಲ ಇದೇನಿದು ನೀವು ಲೈನ್ ಎಳೆಯೋಕ್ಕಿಂತ ಮುಂಚೆ ಇರೋದು ಸ್ವಾಮಿ. ನೋಡಿ ಸ್ವಾಮಿ, ನಮ್ಮ ಮುಂಚೆನೆ ಕಲ್ಲು ಹೊಡೆದಿರೋದು ಈ ಲೈನು ನೋಡಿ ಸ್ವಾಮಿ. ಇಲ್ಲಿದೆ ಈ ಲೈನ್ ಇತ್ ಕಡೆ, ಸರಿನಾ? ನೋಡಿ ಸ್ವಾಮಿ, ಇದೇ ಸೇಮ್ ಈಗ ಏನ್ ನಿಂತಿದೀವಲ್ಲ, ಇದೇ ಲೈನು, ಇದೇ ಕಂಬ ಸ್ವಾಮಿ. ಈ ಕಂಬ ಇಲ್ಲಿದೆ ನೋಡಿ ಸ್ವಾಮಿ. ಓಕೆ, ನೋಡಿ ಸ್ವಾಮಿ, ಇವೆಲ್ಲ ಅಡಿಕೆ ಗಿಡ ಆಲ್ರೆಡಿ ಇರೋ ಗಿಡಗಳು, ಹಳೆ ಗಿಡಗಳು ಸ್ವಾಮಿ. ಇಲ್ಲಿದೆ ನೋಡಿ ಸ್ವಾಮಿ ಕಂಬ. ಈ ವೈರ್ ಇತ್ ಕಡೆ ಹೋಗಿದೆ, ಇನ್ನೊಂದು ವೈರು ನೀವು ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಫೋಟೋ ತೆಗ್ದಿರೋದಲ್ವಾ? ಹಾ ಸ್ವಾಮಿ, ತೆಗ್ದಿರೋದು. ನೋಡಿ ಸ್ವಾಮಿ, ಪಾಯ ಈ ರೀತಿ ಇತ್ತು ಎಲ್ಲ. ಇದೆಲ್ಲ ಹುಲ್ ಸತ್ತೆ ಎಲ್ಲ ಗಿಡ ಮರ ಬೆಳೆದಿದೆ ಸ್ವಾಮಿ. ಅವ್ರೇನಾದ್ರು ಅವರು ಬೆಸ್ಕಾಂ ಇಂಜಿನಿಯರ್ಗೆ ಹಲವಾರು ಬಾರಿ ಕೇಳಿದ್ದೀನಿ ಸ್ವಾಮಿ, ನಾನು ಮನೆ ಕಟ್ಟಿದ್ಮೇಲೆ ನೀವು ಲೈನ್ ಎಳೆದಿದ್ದೀರಿ, ಅನಿವಾರ್ಯ ನೀವೇನಾರ ಲೈನ್ ಎಳೆದು ಈ ಥರ ಪಾಯ ಗೀಯ ನಾನು ಮಾಡೋದು ಬೇಕಾದ್ರೆ ನೀನ್ಯಾಕೆ ಲೆಟ್ರ್ ಕೊಟ್ಟಿಲ್ಲ ನನಗೆ? ಹೌದಲ್ವ ಸ್ವಾಮಿ? ಈಗ ಬೆಸ್ಕಾಂ ಪ್ರಾಪರ್ಟಿ ಏನಾರು ಎಳೆದೋದ್ರೆ ನಾವು ಈ ಥರ ಮಾಡೋಕ್ಕಾಗುತ್ತಾ ಸ್ವಾಮಿ? ನೋಟಿಸ್ ಕೊಡಬೇಕಲ್ಲ, ನಾನು ಬೆಸ್ಕಾಂ ವೈರ್ನ ಎಳೆದಿದ್ದೀನಿ ಅಂತ. ಈ ಥರ ಎಲ್ಲ ರೆಡಿ ಇರೋ ಜಾಗದ ಮೇಲೆ ಸ್ವಾಮಿ ದೌರ್ಜನ್ಯ ಮಾಡಿದೆ. ಅದು ಸರ್ಕಾರಿ ಬಂಡಿ ಜಾಡು ಅಂತಾರೆ ಸ್ವಾಮಿ. ಇಲ್ಲಿ ಯಾವುದೇ ಸರ್ಕಾರಿ ಬಂಡಿ ಜಾಡು ಇಲ್ಲ, ಯಾವುದೂ ಇಲ್ಲ. ಈಗ ಮನೆ ಕಟ್ಟೋಕ್ಕೆ ತೊಂದರೆ ಆಗ್ತಾ ಇದೆ, ಲೈನ್ ತೆಗೀರಿ ಅಂದರೆ ಸ್ವಯಂ ಕಾಮಗಾರಿ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಿಕೊಡೋರಿಗೆ, ಬೇರೆಯವ್ರಿಗೆ ಕರೆಂಟ್ ಕೊಡೋಕ್ಕೆ ನನಗೆ ಇದು ಮಾಡ್ತಾರೆ ಸ್ವಾಮಿ. ಇವತ್ತು ರೈತರಾದಂತಹ ಬೋರಯ್ಯನವರು ಇಷ್ಟೆಲ್ಲ ಕಂಪ್ಲೇಂಟ್ಸ್ ಕೊಟ್ಟರು, ಅಪ್ ಟು ಎಲ್ಲಿವರೆಗೂ ಸೂಪರ್ಡೆಂಟ್ ಇಂಜಿನಿಯರ್ ಆದಂತಹ ರೀಸೆಂಟ್ ಆಗಿ ಬಂದಂತಹ ನರಸಿಂಹಮೂರ್ತಿ ಅವರು ಕಂಪ್ಲೇಂಟ್ ಕೊಟ್ಟರು, ಇವತ್ತಿನವರೆಗೂ ರೆಸ್ಪಾಂಡ್ ಇಲ್ಲ. ಯಾಕೆ ಸ್ವಾಮಿ?
ನಿಮ್ಮ ಕೆಳ ಅಧಿಕಾರಿಗಳನ್ನ ಹೋಲ್ಡಿಂಗ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಿಮ್ಗೆ ಇಲ್ವಾ? ಅಥವಾ ನೀವು ಆರ್ಡರ್ ಮಾಡೋಷ್ಟು ದೊಡ್ಡವ್ರು ನೀವು ಅಲ್ವಾ? ನಿಮ್ಮ ಆರ್ಡರ್ನ ಒಬೆ ಮಾಡೋಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದಾರ ನಿಮ್ಮ ಅಧಿಕಾರಿಗಳು? ನೀವೇನೋ ನಿನ್ನೆ ಮೊನ್ನೆ ಪಾಪ ನೀವು ಕಷ್ಟಪಟ್ಟು ಫಸ್ಟೇ ಟವಲ್ ಹಾಕೊಂಡು ಬಂದು ಕೂತ್ಕೊಂಡ್ರಿ ಇಲ್ಲಿಗೆ. ಈ ಪುರುಷಾರ್ಥಕ್ಕೆ ಯಾಕೆ ಬಂದು ಕೂತ್ಕೊಂಡ್ರಿ? ನಿಮ್ಗೆ ಯಾಕೆ ಬೇಕಾಗಿತ್ತು ಈ ತರದ ಸುಖ? ಬೆಂಗಳೂರಲ್ಲಿ ಇರ್ಬೋದಾಗಿತ್ತಲ್ಲ. ನೀವು ಬೆಂಗಳೂರು ಟು ತುಮಕೂರು ಓಡಾಡೋಂಥ ಕಷ್ಟ ನಿಮ್ಗೆ ಯಾಕೆ ಪ್ರತಿದಿನ? ನಿಮ್ಗೆ ಹೋಲ್ಡಿಂಗ್ ಇಲ್ಲ. ನಿಮ್ಮ ಒಂದು ಸಬಾರ್ಡಿನೇಟ್ ಆಫೀಸರ್ಸ್ನ ನೀವು ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಲ್ಲ ಅಂದ್ಮೇಲೆ ನೀವು ಬರಬಾರ್ದು SC ಆಗಿಲ್ಲಿ. ಯಾಕೆ ಬಂದ್ರಿ? ದಯವಿಟ್ಟು ತುಂಬಾ ತಪ್ಪಿದು. ನೀವು ಆರ್ಡರ್ ಮಾಡಬೇಕು. ನೀವು ಇದೇ ಇವ್ರಿಗೆ ಹೇಳ್ತೀರಂತೆ ಕನ್ಸ್ಯೂಮರ್ಗೆ, ನೀವು ಹೋಗ್ರಿ, ನೀವು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಳ್ಳಿ, ಕೋರ್ಟ್ಗೆ ಹೋಗಿ, ಕಚೇರಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ. ಇದನ್ನ ಹೇಳೋದಕ್ಕೆ ನೀವೇ ಬೇಕಾ ಸರ್ SC ಆಗ್ಬಿಟ್ಟು ಅಲ್ಲಿ ಬಂದು ಕೂತ್ಕೊಂಡಿರೋದು? ಸರ್ ನೀವು ಒಬ್ಬ ಇಂದ ಅಪ್ ಟು SC ಆಗಿದ್ದೀರಾ. ಈ ರೀತಿ ಎಷ್ಟೋ ಒಬ್ಬ ಗ್ರಾಹಕರನ್ನ ನೋಡಿರ್ತೀರಾ, ಅವ್ರ ಕಷ್ಟಗಳನ್ನ ಕೇಳಿರ್ತೀರಾ. ನೀವು ಅವ್ರ ಸೇವೆ ಮಾಡೋದಕ್ಕೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಸಂಬಳಗಳನ್ನ ಕೊಟ್ಟು, ಒಂದು AC ಕಚೇರಿಗಳನ್ನ ಕೊಟ್ಟು, ನಿಮ್ಗೊಂದು ಕಾರ್ ಕೊಟ್ಟು, ಡ್ರೈವರ್ ಕೊಟ್ಟು, ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ನೀವು ಏನ್ ಮಾಡ್ತಾ ಇದ್ದೀರಿ? ಯಾವುದೋ ಒಬ್ಬ RC ಗುತ್ತಿಗೆದಾರನಿಗೋಸ್ಕರ ನೀವು ಕೆಲಸ ಮಾಡಕ್ ಕೂತಿದ್ದೀರಾ ಕಚೇರಿಗಳಲ್ಲಿ.